ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಾರುತಿ ಮೋಟಿವೇಶನ್. ಇವತ್ತಿನ ವಿಡಿಯೋದಲ್ಲಿ ಗುರುವಿನ ಬಗ್ಗೆ. ಗುರು ಎಂದರೆ ಬೆಳಕಿನ ದಾರಿ, ಜ್ಞಾನದಿಂದ ತೆರೆದಿಡುವ ನಿತ್ಯದ ಸಾರಿ, ಅಂಧಕಾರ ಜೀವನದಲ್ಲಿ ತೋರಿಸುವ ಬೆಳಕು, ಆತ್ಮವಿಶ್ವಾಸದ ಬೀಜ ಬಿತ್ತುವ ಕರುಣೆಯ ಕಣ್ತುಂಬು. ಗುರು ನೀಡುವ ಮಾತು ಹೂವಿನ ಸುಗಂಧ, ಆದರೆ ಅದರ ಅರ್ಥ ಬದುಕಿನ ಬಲವಾದ ಬಂಧ. ಅವನಿಂದ ಕಲಿತ ಪಾಠಗಳ ಅಮೂಲ್ಯ ರತ್ನ, ನಮ್ಮ ಬದುಕು ರೂಪಿಸುವ ಶಾಶ್ವತ ಪತನ. ಗುರುವಿನ ಕೈ ಹಿಡಿದು ನಾವು ನಡೆದ ದಾರಿಯಲ್ಲಿ ಅವರ ಆಶೀರ್ವಾದ ತುಂಬಿದೆ ಪ್ರತಿ ಪಾದದಲ್ಲಿ. ತಪ್ಪು ಮಾಡಿದಾಗ ತಿದ್ದುವ ಮೃದುವಾದ ಶಬ್ದ, ನಮ್ಮಲ್ಲಿ ಉರಿಯುವ ಪ್ರೇರಣೆಯ ಪ್ರಬಲ ಚಂದ. ಪುಸ್ತಕವಲ್ಲ, ಅವರು ಜೀವಂತ ಪಾಠ, ನಂಬಿಕೆಯ ಬಲ. ಅವರ ನಗು, ಅವರ ತಾಕತ್ತು, ಅವರ ಬುದ್ಧಿ ನಮ್ಮ ಜೀವನದ ನಿಜವಾದ ಸಿದ್ಧಿ. ಗುರು ಎಂದರೆ ಕೇವಲ ಪಾಠ ಹೇಳುವವಲ್ಲ, ಅವರು ಜೀವನದ ಹಾದಿ ತೋರಿಸುವ ಬೆಳಕಿನ ದೀಪ. ಅಂಧಕಾರದ ಮಧ್ಯೆ ನಾವೆಲ್ಲ ತೊಲಗಿ ಹೋದಾಗ ಅವರು ಒಂದು ಮಾತೇ ನಮಗೆ ಕೊಡುತ್ತದೆ ದೀಪದ ತೀವ್ರ ತಾಪ. ಗುರು ಎಂದರೆ ಕರುಣೆಯ ಶಿಲೆ, ಶಾಂತಿಯ ನದಿ. ಅವರ ಜ್ಞಾನದಿಂದ ಜೀವನ ಬದಲಾಗುತ್ತದೆ ನದಿ. ತಪ್ಪು ಮಾಡಿದಾಗ ಗದರಿಸುವ ಧ್ವನಿಯಲ್ಲ ಅವರದು, ಆದರೆ ಒಳಗೆ ಇದೆ ಪ್ರೀತಿ, ಕಾಳಜಿ, ಬಾಳು ತೊರೆಬಿಡದೆ ಧೈರ್ಯವು. ಗುರು ನಮ್ಮ ಮನಸ್ಸಿನ ಕತ್ತಲೆಯನ್ನು ತೊಡೆದು ಹಾಕುವ ಸೂರ್ಯ. ಅವರು ಬಿತ್ತುವ ಬೀಜ ಆತ್ಮವಿಶ್ವಾಸ, ಬಲದ ಪೂರ್ಯ. ಕಾಲ ಬದಲಾಗಲಿ, ಯುಗ ಬದಲಾಗಲಿ, ಗುರುವಿನ ಪಾಠಗಳ ಮೌಲ್ಯ ಎಂದಿಗೂ ಕಡಿಮೆಯಾಗದು. ಬಾಲ್ಯದಲ್ಲಿ ಗುರುವಿನ ಕಣ್ಣಲ್ಲಿ ಕಾಣದ ದೇವರು, ಅವರ ನಗು ನಮ್ಮ ಬದುಕಿನ ಮೊದಲ ಶಕ್ತಿ. ಅವರಿಂದ ಕಲಿತ ಸತ್ಯ, ಜ್ಞಾನವೆಂಬ ಸಂಪತ್ತು ಕದಿಯಲಾಗದ ಆಸ್ತಿ. ಗುರುವಿನ ಒಂದು ಮಾತು ಜೀವನದ ದಾರಿಯನ್ನು ಬದಲಾಯಿಸಬಹುದು. ಗುರುವಿನ ಆಶೀರ್ವಾದ ನಾವೇ ಎತ್ತರಕ್ಕೆ ಹಾರಿಸಬಹುದು. ಅವರು ನಮಗೆ ನೀಡುವ ಪ್ರೇರಣೆ ನಿನ್ನ ಒಳಗಿನ ಶಕ್ತಿ ಜಾಗೃತಿಗೊಳಿಸಬಹುದು. ನಿನ್ನ ಒಳಗಿನ ಕನಸುಗಳಿಗೆ ಜೀವ ತುಂಬಬಹುದು. ಗುರು ಎಂದರೆ ಕೇವಲ ಶಾಲೆಯ ಪಾಠವಲ್ಲ, ಅವರು ನಮ್ಮ ಹೃದಯದ ನಿತ್ಯ ಪಾಠ. ಗುರು ಮಾರ್ಗದರ್ಶಕ, ಪ್ರೇರಕ, ದೇವದೂತ. ಅವರ ಕೈ ಹಿಡಿದು ನಡೆದರೆ ನಾವೇ ಸಾಧನೆ ಮಾಡುವ ಶೂತ. ನಮ್ಮ ಯಶಸ್ಸಿನ ಹಿಂದಿರುವ ನಿಜವಾದ ಶಕ್ತಿ ಗುರು. ಅವರ ಆಶೀರ್ವಾದವೇ ನಮ್ಮ ಭಾಗ್ಯ, ನಮ್ಮ ಸುರಿವು. ಗುರುವೇ ನಮಃ. ಅವರು ನೀಡಿದ ಪಾಠಗಳು ಶಾಶ್ವತ, ಅವರ ನೆನಪು ಅಮರ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಮುಂದಿನ ವಿಡಿಯೋಗಾಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.